ಗೈಸ್ ಇವಾಗ ಊಟ ಮಾಡಕ್ ಹೋಗ್ತಾ ಇದೀವಿ, ಬನ್ನಿ. ಚಿಕನ್ ಬಿರಿಯಾನಿ, ಮೊಟ್ಟೆ ಊಟ, ಹೋಟ್ಲ್ ಮಾತಾಡ್ತಿದಾರೆ, ಜೊತೆಗೆ ರೈಸು, ಕಬಾಬ್. ನಮ್ಮ ಚಾನಲ್ ಬ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಗಾಯ್ಸ್. ನಾನು ಇವತ್ತು ಫುಡ್ ಬ್ಲಾಗ್ ಮಾಡ್ತೀನಿ. ಈ ಫುಡ್ ಬ್ಲಾಗ್ ಅಲ್ಲಿ ನಮ್ಮ ಕಿಕ್ಕಿಯಲ್ಲಿ ಇರುವಂತಹ ಪ್ರತಿಭಾ ಹೋಟೆಲ್ ಅಲ್ಲಿ 300 ರೂಪಾಯಿಗೆ ಏನೇನು ಸಿಗುತ್ತೆ ಅಂತ ತೋರಿಸ್ತೀನಿ, ಬನ್ನಿ ಗಾಯ್ಸ್. ಇವಾಗ ಊಟ ಮಾಡಕ್ ಹೋಗ್ತಾ ಇದೀವಿ, ಬನ್ನಿ. ನಾವು ಪ್ರಮಾದಣ ಕೇಶ್ವರ ಎಲ್ಲ ಹೋಗ್ತಾ ಇದೀವಿ. ಊಟ ಮಾಡ್ಬಿಟ್ಟು ರಿವ್ಯೂ ಹೇಳ್ತೀವಿ. ವಿಡಿಯೋನ ಎಂಡ್ವರೆಗೆ ನೋಡಿ, ಎಲ್ಲಿ ಸ್ಕಿಪ್ ಮಾಡ್ದಾಗಿ. ಅಂದವೇ ಇದೀವಿ ಗೈಸ್. ಇವಾಗ ತಾನೇ ಬಂದಿಳ್ದೋ ಪ್ರತಿಭಾ ಹೋಟೆಲ್, ಬನ್ನಿ ಊಟ ಮಾಡ್ಬಿಟ್ಟು ರಿವ್ಯೂ ಹೇಳ್ತೀವಿ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು, ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ, ದಿನ ದಿನ ನೂತನ. ಈ ಬಿಸಿಯುವಾರುವ ಬನ್ನಿ, ಈಗ ಊಟ ಬರುತ್ತೆ. ಊಟ ಟೇಸ್ಟ್ ಮಾಡ್ಬಿಟ್ಟು ರಿವ್ಯೂ ಹೇಳ್ತೀವಿ. ಪ್ರತಿಭಾ ಹೋಟೆಲ್ ಊಟ ಹೆಂಗಿರ್ತದೆ ಸರ್? ನಾವು ಆಲ್ಮೋಸ್ಟ್ ವೀಕ್ಲಲ್ಲಿ 6 days ಬಂದಿಲ್ಲ ಊಟ ಮಾಡ್ತೀವಿ. ಪ್ರತಿದಿನನೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಇದೆ. ಎಲ್ಲ ವ್ಯಕ್ತಿಗಳು ಚೆನ್ನಾಗಿದ್ದಾರೆ. ಅವರು ಏನ್ ಫೇಮಸ್ ಇಲ್ಲಿ ಹೋಟೆಲ್ ಏನ್ ಫೇಮಸ್ ಇಲ್ಲಿ ಮಟನ್ ಬಿರಿಯಾನಿ ಸಿಗುತ್ತೆ, ಚಿಕನ್ ಬಿರಿಯಾನಿ ಸಿಗುತ್ತೆ, ಚಿಕನ್ ಗ್ರೇವಿ, ಮೀನು, ಆಲ್ಮೋಸ್ಟ್ ನಾನ್ ವೆಜ್ ಎಲ್ಲ ರೀತಿ ಸಿಗುತ್ತೆ. ಎಗ್ ರೈಸ್ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಕ್ಲೀನ್ನೆಸ್ ಆಗಿದ್ದಾರೆ, ಚೆನ್ನಾಗಿರುತ್ತೆ. ಊಟ ನಾವು ಹೇಳಿಲ್ವಾ, ತಿಂಗಳಲ್ಲಿ 25 ದಿನ ಇಲ್ಲೇ ಊಟ ಮಾಡೋದು. ಮಧ್ಯಾಹ್ನ ಟೈಮು ಪ್ರತಿದಿನ ಬರ್ತೀವಿ. ಊಟ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಅಮೌಂಟ್ ಏನಂತ ಏನು ಜಾಸ್ತಿ ಏನಿಲ್ಲ, ಒಂದು ಅವರೇಜ್ ಪರವಾಗಿಲ್ಲ, ಊಟ ಮಾಡ್ಬೋದು. ಅಮೌಂಟ್ ವರ್ತಿದೆ. ಕ್ವಾಂಟಿಟಿ ಎಷ್ಟು? ಕ್ವಾಲಿಟಿನೂ ಚೆನ್ನಾಗಿದೆ, ಕ್ವಾಂಟಿಟಿನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಯಾವುದೇ ರೀತಿ ಏನು ತೊಂದರೆ ಏನಿಲ್ಲ. ಇಲ್ಲಿ ಊಟ ಮಾಡಿದ್ರೆ ಯಾವುದೇ ರೀತಿ ಹೊರಗಡೆ ಗ್ಯಾಸ್ಟ್ರಿಕ್ ಆಗಲ್ಲ, ಯಾವುದೇ ರೀತಿ ಸೋಡಾ ಯೂಸ್ ಮಾಡಲ್ಲ. ಆಲ್ಮೋಸ್ಟ್ ನಾರ್ಮಲ್ ಆಗಿ ನಾಟಿ ಟೈಪಲ್ಲಿ ಅಡುಗೆ ಮಾಡ್ತಾರೆ. ತುಂಬ ಚೆನ್ನಾಗಿದೆ, ಊಟ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ನಾವಿಲ್ಲ ಮಾರ್ಕೆಟಲ್ಲಿ ಎಲ್ಲೆಲ್ಲಿ ತುಂಬಿಸೋದು. ವೀಕ್ಲಲ್ಲಿ 30 ದಿನದಲ್ಲಿ 25 ದಿನ ಖಂಡಿತವಾಗಿ ಇಲ್ಲೇ ಬಂದು ಊಟ ಮಾಡ್ತೀವಿ. ಅಣ್ಣನೂ ಒಳ್ಳೆ ವ್ಯಕ್ತಿ. ಬನ್ನಿ, ಇವತ್ತು ಹಂಗಾರೆ ಊಟ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡ್ಬಿಟ್ಟು ಹೇಳೋಣ. ರೈಸ್ ಊಟ ಮಾಡಕ್ಕೆ ಕುತ್ಕೊಂಡಿದ್ದೀವಿ. ಈಗ ಊಟ ಬಂದ ತಕ್ಷಣ ಊಟ ಮಾಡಿ ರಿವ್ಯೂ ಹೇಳ್ತೀವಿ. ಊಟ ರೆಡಿ ಆಗ್ತದೆ, ನೋಡೋಣ ಊಟ ಹೆಂಗಿರುತ್ತೆ ಅಂತ. ಎಲ್ಲ ರೆಡಿ ಮಾಡ್ತವ್ರೆ. ಊಟ ಹೇಳಿದ್ದೀವಿ, ಬರುತ್ತೆ. ಕ್ಲೀನಿನೆಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗೈಸ್. ಇಲ್ಲಿ ಸಕ್ಕದಾಗಿದೆ. ರೋಡ್ ವ್ಯೂ ಎಲ್ಲ ನೋಡ್ಕೊಂಡು ಊಟ ಮಾಡ್ಬೋದು. ಸಕ್ಕದಾಗಿದೆ. ಒಳ್ಳೆ ಗಾಳಿ ಹೊಡಿತದೆ, ಗಾಳಿ ಬರುತ್ತೆ, ಹಂಗೆ ಊಟ ಮಾಡ್ತಿದ್ದಾರೆ. ಆರಾಮಾಗಿ ಊಟ ಮಾಡ್ಬೋದು. ಕೇಶವನ್ ವಾಸ ಅವ್ರ ನಮ್ಮ ಹುಡುಗ ಕೇಶವ. ಇವರು ಪ್ರಮೋದ್ ಎಡಿಟ್ಸ್ ಅಂತ ಇವ್ರ ಅಕೌಂಟ್ ಇದೆ, ಇನ್ಸ್ಟಾಗ್ರಾಮ್ ಅಕೌಂಟು. ಎಡಿಟ್ ಮಾಡ್ತಾರೆ. ಇವ್ರ ಅಕೌಂಟ್ ಫಾಲೋ ಮಾಡಿ. ಇವರು ಲಿಂಕ್ನ ಕೆಳಗಡೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಫಾಲೋ ಮಾಡಿ. ಇವ್ರನ್ನ ಸ್ವಲ್ಪ ಸಪೋರ್ಟ್ ಮಾಡಿ. ಇವ್ರಿಗೂ ಕೇಶವ್ ಬೆಳಗ್ಗೆಯಿಂದ ಕಾಯಿಸ್ಬಿಟ್ಟು ಬೈಸು. ಈ ಹೋಟ್ಲು ಮಾಲೀಕರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಮುಂಚೆ ಕುತ್ಕೊಳ್ಳೋದು ನೋಡಿ ಎಲ್ಲ ರೆಡಿ ಮಾಡ್ತಿದ್ದಾರೆ ನಮಗೋಸ್ಕರ. ಒಂದು ಮೀಲ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಬೈಸ್ ಊಟ ಬಂದೈತೆ. ಮುದ್ದೆ, ಸಾರು, ಅನ್ನ, ಕಬಾಬು. ಹಣ ಇದೆ ಇದು. ಮೊಟ್ಟೆ ಊಟ, ಹೋಟ್ಲ್ ಮಾತಾಡ್ತಿದ್ದಾರೆ. ಜೊತೆಗೆ ರೈಸು, ಕಬಾಬ್ ಇದೆ.
ಲಿವರ್ ಫ್ರೈ ಇದೆ, ಮತ್ತು ಪ್ಲಸ್ ಬಿರಿಯಾನಿ ಬರುತ್ತೆ, ಮತ್ತು ಕಲ್ಮಿ ಬರುತ್ತೆ. ನೀವು ಫಿಶ್ ಬೇಕು ಅಂದರೆ ಫಿಶ್ ತಾಬೋದು, ಇಲ್ಲ ಕಲ್ಮಿ ತಾಬೋದು. ಇನ್ನು ವೆರೈಟಿ ತುಂಬ ಇದೆ. ಇಲ್ಲಿ ನಮ್ಮ 300 ರೂಪಾಯಲ್ಲಿ ಲಿಮಿಟೆಡ್ ಆಗಿ ಒಬ್ಬರು ಎಂಜಾಯ್ ಮಾಡುವಷ್ಟು ಫುಡ್ ಕೊಡ್ತೀವಿ. ವೆರೈಟಿ ಇರುತ್ತೆ. ಮೊಟ್ಟೆ ಸಾಂಬಾರು, ಮುದ್ದೆ, ರೈಸು, ನಾಟಿ ಸ್ಟೈಲ್ ಎಲ್ಲ. ನಿಮಗೆ ಯಾವ್ದು ಬೇಕೋ ಆಪ್ಷನ್ ಇದೆ, ಚೇಂಜ್ ಮಾಡಿ ಬೇಕಾದ್ರೆ ಫಿಶ್ ತಾಬೋದು. ಓಕೆ. ಕಲ್ಮಿ ಬತ್ತು, ಸ್ಪೆಷಲ್ ಕಲ್ಮಿ, ಇದು ಬಿರಿಯಾನಿ ಇದೆ ನೋಡಿ. ಇಷ್ಟೆಲ್ಲ ವೆರೈಟಿ 300 ರೂಪಾಯಲ್ಲಿ ಕೊಡ್ತಿದ್ದೆ. ಅದು ಕಿಕ್ಕೇರಿ ಊರಿಗೆ ಯಾವಾಗಾರ ಬನ್ನಿ, ಎಂಜಾಯ್ ಮಾಡಿ. ಪ್ರತಿಭಾ ಮೆಸ್ ಗೈಸ್, ಇದು ಕೇರ್ಪೇಟೆ ಹೈವೇ ರೋಡಲ್ಲಿ ಇರೋದು. ರೈಟ್ ಸೈಡಲ್ಲಿ ಬಂದರೆ ಪೆಟ್ರೋಲ್ ಬಂಕ್ ಆಪೋಸಿಟ್ ಇರೋದು ಇದು ಪ್ರತಿಭಾ ಮೆಸ್ ಹೋಟೆಲ್. ಬಾಂಬೆಯಿಂದ ಕರ್ಸಿರೋದು ನಮ್ಮದು ತಂದೂರಿ ಸ್ಪೆಷಲಿಸ್ಟ್ ಇವರು. ನಿಮ್ಗೆ ಎಲ್ಲ ಬೇಕು ಮಾಡ್ಕೊಡ್ತಾರೆ. ಫುಲ್ ತಂದೂರಿ ಚಿಕನ್ ಇದೆ, ಕಲ್ಮಿ ಇದೆ, ಚಿಕನ್ ಟಿಕ್ಕಾ ಮಾಡ್ಕೊಡ್ತಾರೆ, ಮತ್ತು ಗೌಜ್ಲಕ್ಕಿ ಮಾಡ್ಕೊಡ್ತಾರೆ, ನಳ್ಳಿ ಕೂಡ ಮಾಡ್ಕೊಡ್ತಾರೆ, ನಳ್ಳಿ ತಂದೂರಿ ಇವೆಲ್ಲ ಮಾಡ್ಕೊಡ್ತಾರೆ. ಬಾಂಬೆ ಸ್ಪೆಷಲಿಸ್ಟ್ ಶೇಫನ್ನು ಕರ್ಸಿದ್ದೀವಿ ಬಾಂಬೆಯಿಂದ. ಇವ್ರು ಮಾತಾಡ್ಬೇಕು. ಎಲ್ಲ ಬಲ್ಲಿ ಸರ್, ಏನೇನು ಬೇಕು ಎಲ್ಲರೂ ಮಾಡ್ಕೊಡ್ತೀವಿ. ನಿಮ್ಗೆ ಏನೇನು ಪಸಂದ್ ಇದೆ ಎಲ್ಲ ಮಾಡ್ಕೊಡ್ತೀವಿ. ಎಲ್ಲರೂ ಬನ್ನಿ. ತಂದೂರಿ ಚಿಕನ್ನು, ಕಲ್ಮಿ ಕಬಾಬು, ಚಿಕನ್ ಟಿಕ್ಕಾ, ಪನೀರ್ ಕಬಾಬು ಎಲ್ಲನೂ ಮಾಡ್ಕೊಡ್ತೀವಿ. ಗೈಸ್, ಇಲ್ಲಿ ಈ ಹೋಟ್ಲಲ್ಲಿ ತುಂಬಾ ಸ್ಪೆಷಲ್ ಆಗಿರೋ ಊಟ ಸಿಗ್ತದೆ. ನೀವು ಬನ್ನಿ, ಟೇಸ್ಟ್ ಮಾಡಿ ನೋಡಿ. ನೀವು ಬನ್ನಿ, ಎಲ್ಲಾನು ಕರೆತ. ಈಗ ನಮ್ದು ಸ್ಪೆಷಲ್ ಇದೆ ಕಲ್ಮಿ. ಗೈಸ್, ನೀವೇನಾರ ಏನಾರ ಬಂದ್ರೆ ಈ ಹೋಟ್ಲಿಗೆ ಬಂದು ಒಂದ್ಸಲ ವಿಸಿಟ್ ಮಾಡ್ಕೊಂಡು ಹೋಗಿ. ಬಲ್ಲಿ ಸರ್, ಟೇಸ್ಟ್ ಮಾಡಿ ಹೆಂಗೈತೆ ಊಟ ಹೇಳಿ ನಮಗೆ. ಓಕೆ, ನೋಡಿ ಟೇಸ್ಟ್ ಮಾಡಿ ನೋಡೋಣ ಈಗ ಊಟ ಹೆಂಗೈತೆ ಅಂತ. ಗೈಸ್, ಊಟ ಗೈಸ್, ಬಿರಿಯಾನಿ, ಕಬಾಬು, ಕಲ್ಮಿ, ಮುದ್ದೆ ಊಟ, ಅನ್ನ, ಗೈಸ್ ಎಲ್ಲ ಇದೆ. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಈಗರಿಗೆ ಔತಣವಿದು. ಬಂದು ವಯಸ್ ಫೈನಲ್ ಊಟ ಮಿಕ್ಸ್ ಆಯ್ತು. ವಯಸ್ಸೀಗ ಊಟ ಹೆಂಗಿರ್ತದೆ ಗಮನ ಊಟ ಹೆಂಗಿದ್ರಿ? ಹತ್ತಕ್ಕೆ ಎಷ್ಟು ಕೊಡ್ತೀರಾ? 10 ಕೊಡ್ತೀನಿ. ನೀವು ರೆಸ್ಪಾನ್ಸ್ ಚೆನ್ನಾಗೈತೆ, ಟೇಸ್ಟ್ ಚೆನ್ನಾಗೈತೆ. ವಯಸ್ ನಾನು ವಯಸ್ಸು 10 ಕೊಡ್ತೀನಿ. ಕ್ಲೀನ್ಸ್ ಎಲ್ಲ ಚೆನ್ನಾಗೈತೆ. ವಯಸ್ಸಲ್ಲಿ ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ. ವಯಸ್ಸು ಊಟ ಎಲ್ಲ ನೋಡಿ ಎಷ್ಟೊಂದಿತ್ತು, ಎಲ್ಲ ಖಾಲಿ ಮಾಡಿದ್ವಿ. ಇದೊಂದು ತಿನ್ನಾಗೈತಲ್ಲ, ಇದೆಂತ ಆಗೋಯ್ತಲ್ಲ ಜಾಸ್ತಿ ಚೆನ್ನಾಗಿಲ್ಲ ಅಂತ ಅಲ್ಲ, ಹೊಟ್ಟೆ ತುಂಬ ಹೊಡಿ. ಹೋಟೆಲ್ ಊಟ ಮಾತ್ರ ಸಕ್ಕತ್ತಾಗಿತ್ತು. ನೀವಂತೂ ಊಟ ಬಿಡಬೇಡಿ. ಇಲ್ಲಿ ಬಂದಾಗ ಎಲ್ಲ ತಿನ್ನ ಚೆನ್ನಾಗಿದೆ. ಕಮ್ಮಿನ ತಳಿ ಚೆನ್ನಾಗಿ ಟೇಸ್ಟ್ ಸೂಪರ್. ವಯಸ್ಸು ಇಲ್ಲಿ ಇದು ಚೆನ್ನಾಗಿದೆ ಊಟ. ಊಟ ಹೆಂಗಿರ್ತದೆ ಇಲ್ಲಿ? ಊಟ ಒಳ್ಳೆ ಸಖತ್ತಾಗೈತೆ. ಮೀನ್ ತಲೆ ಮಾಡ್ತಾ ಇದೀವಿ ಇಲ್ಲಿ. ಸ್ನಾಕ್ಸ್ ಕೊಟ್ಟವ್ರೆ, ಎಣ್ಣೆ ಕುಡಿತಾ ಇದೀವಿ. ಸೂಪರ್ ಆಗೈತೆ. ನಾವು ಎಳ್ನೀರ್ಗೆ ಹೋಗೋದು, ಮರ ಹತ್ತೀವಿ, ಎಲ್ಲ ಚೆನ್ನಾಗೈತೆ. 2 ದಿವಸಕ್ಕೆ 2 ಸಲ ನಾವು ಒಂದ್ಸಲ ಸಂಪಾರ ಮಾಡ್ತೀವಿ, ತಿಂತೀವಿ, ಉಣ್ತೀವಿ, ಹಚ್ಚ ಕಡೆ ಮನೆಗೆ ಹೋಯ್ತೀವಿ. ಚೆನ್ನಾಗಿ ಎಲ್ಲವ ಚೆನ್ನಾಗಿ ಸುಖ ಚೆನ್ನಾಗಿದ್ದೀವಿ. ಊಟ ಎಲ್ಲ ಚೆನ್ನಾಗೈತೆ. ಊಟ ಎಲ್ಲ ಸೂಪರ್. ಥ್ಯಾಂಕ್ಸ್ ಅಣ್ಣ. ಸರಿ ಅಣ್ಣ, ಆಯ್ತು. ಮಾಡ್ತೀವಿ, ಮಾಡಿ ಈಗ ಮಾಡ್ತಾರೆ, ಖುಷಿ ಆಯ್ತು. ಬನ್ನಿ, ಬಂಕ್ ಎದುರುಗಡೆ ಐತೆ ಪ್ರತಿಭಾ ಹೋಟೆಲ್ ಅಂತ. ಗೈಸ್, ಅಣ್ಣರಿಗೆ ದುಡ್ಡು ಕೊಡೋಕೆ ಹೋದೆ. ಅಣ್ಣರು ದುಡ್ಡು ವಾಪಸ್ ಕೊಟ್ಬಿಟ್ಟು ಒಂದು ಮಾತು ಹೇಳಿದ್ರು, ಹಿಂಗೆ ಮಾಡ್ತಾ ಇರೋ ವಿಡಿಯೋನ ಸಪೋರ್ಟ್ ಮಾಡ್ತೀವಿ ಅಂದರು. ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಗೈಸ್, ಫೈನಲಿ ಊಟ ಮುಗಿಸಿ ಈಗ ಹೋಗ್ತಾ ಇದೀವಿ.
ಬನ್ನಿ ಇಲ್ಲಿ ಗೈಸ್. ಈ ಫುಡ್ ಬ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದೆ 500 ಜನಕ್ಕೆ ಇನ್ನೇನು ಹತ್ರ ಇದ್ದೀವಿ ಸಬ್ಸ್ಕ್ರೈಬರ್ಸು. ಬೇಗ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಬಾಯ್ ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್.